ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭಾಗ್ಯ, ಸರಿ, ಫೈಲ್ ಅಂತೂ ತರಲಿಲ್ಲ. ಕನಿಷ್ಠ ಏನಾಯ್ತು, ಎಲ್ಲಿ ಹೋಗಿದ್ದೆ ಅದಾದ್ರೂ ಹೇಳ್ಬೋದಲ್ವಾ? ಹೇಳ್ತೀನಿ ಮಿತ್ರ ಅವ್ರೆ, ಆದ್ರೆ ಈಗಲ್ಲ, ಸಮಯ ಬಂದಾಗ. ಸಮಯ ಬಂದಾಗ್ಲಾ? ಯಾವಾಗ ಬರುತ್ತೆ ಆ ಸಮಯ? ಅಲ್ಲ, ಇವಳಿಗೆ ಏನಾಗಿದೆ ಮಿತ್ರ? ಬುದ್ಧಿ ಇದ್ದು ಮಾತಾಡ್ತಿದ್ದಾಳೋ ಬುದ್ಧಿ ಇಲ್ಲದೆ ಮಾತಾಡ್ತಿದ್ದಾಳೋ ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ಕೇಳಿರೋ ಪ್ರಶ್ನೆಗೆ ಉತ್ತರ ಇದೆ ಅಂತ ಹೇಳ್ತಾ ಇದ್ದಾಳೆ, ಉತ್ತರ ಹೇಳಲ್ಲ ಅಂತಾನು ಹೇಳ್ತಾ ಇದ್ದಾಳೆ. ಅದ್ ಸಾಲದು ಅಂತ ಸಮಯ ಬಂದಾಗ ಅಂತ ಹೇಳ್ತಿದ್ದಾಳೆ. ಸರಿ ಬಿಡಿ ಮಾಮ್, ಆಮೇಲೆ ಹೇಳ್ತೀನಿ ನಿಂತಿದ್ದಾಳಲ್ಲ, ಬಿಡಿ. ಆಗಲ್ಲ. ನನ್ಗೆ ಇವಾಗ್ಲೇ ಹೇಳ್ಬೇಕು. ನಾನ್ ಕೇಳ್ತಾ ಇರೋ ಪ್ರಶ್ನೆಗೆ ನನಗೆ ಉತ್ತರ ಇವಾಗ್ಲೇ ಬೇಕು. ಅರವಿಂದ, ನೀನು ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದೀಯಾ? ಅವಳು ಹೇಳ್ತೀನಿ ಅಂತ ಹೇಳಿದ್ಲಲ್ಲ. ಯಾಕೆ? ಅವಳೇ ಅಷ್ಟು ಹಠ ಮಾಡ್ತಿರ್ಬೇಕಾದ್ರೆ ನನಗೆ ಇನ್ನೆಷ್ಟು ಹಠ ಇರ್ಬೇಕು? ಅವಳಿಗೆ ಇಷ್ಟು ಮೊಂಡತನ ಇರ್ಬೇಕಾದ್ರೆ ನನಗೆ ಇನ್ನೆಷ್ಟು ಮೊಂಡತನ ಇರ್ಬೇಕು? ನನಗೆ ಇವಾಗ ಅವಳು ಉತ್ತರ ಹೇಳಲೇಬೇಕು, ಅಷ್ಟೇ ಅಷ್ಟೇ. ಅದೇನು ಅಂತ ಹೇಳ್ಬಿಡಮ್ಮ ಭಾಗ್ಯ. ನೀನು ಟೈಮಿಗೆ ಸರಿಯಾಗಿ ಟೆಂಡರ್ ಪ್ಲೇಸ್ಗೆ ಹೋಗ್ಲಿಲ್ಲ ಅಂದ್ರೆ ಏನೋ ಕಾರಣ ಇದ್ದೆ ಹೀಗೆ ಮಾಡಿದ್ಯಾ ಅಂತ ನನಗನ್ನಿಸ್ತಿದೆ. ಆದ್ರೆ ನೀನು ಆ ಕಾರಣ ಹೇಳಿದ್ರೆ ತಾನೆ ನಮಗೆಲ್ಲ ಗೊತ್ತಾಗೋದು. ನೀನ್ ಮಾತಾಡದೆ ಇದ್ರೆ ನಮ್ಗೆ ಹೇಗೆ ಅರ್ಥ ಆಗತ್ತೆ ಹೇಳಮ್ಮ? ನೋಡಿದ್ರಾ, ಕೇಳ್ತಾನೆ ಇದ್ರು ತಲೆ ತಗ್ಗಿಸ್ಕೊಂಡೆ ನಿಂತಿದ್ದಾಳೆ. ನಾವಿಷ್ಟೆಲ್ಲ ಕೇಳ್ತಾ ಇದ್ರು ಒಂದ್ ಮಾತು ಆಡ್ತೆ ನಿಂತಿದ್ದಾಳೆ ಅಂದ್ರೆ ಇವ್ರಿಗೆ ಹೇಳಿದ್ರೆ ಏನು ಹೇಳ್ದೆ ಇದ್ರೆ ಏನು ಅನ್ನೋ ನಿರ್ಲಕ್ಷ್ಯ. ಸರಿ ಅರವಿಂದ, ನೀನ್ ಕೋಪ ಮಾಡ್ಕೋಬೇಡ. ವಿಷಯ ಏನಾದ್ರೂ ಇದ್ರೆ ಅವಳು ಆಮೇಲಾದ್ರೂ ಹೇಳ್ತಾಳೆ. ನೀನ್ ಒಳಗಡೆ ಹೋಗು. ಅಮ್ಮ ಭಾಗ್ಯ, ನೀನ್ ಒಳಗಡೆ ಬಾ. ನಿಂತ್ಕೋ. ನನಗೆ ಉತ್ತರ ಹೇಳೋವರೆಗೂ, ಅವಳು ಯಾಕೆ ಬರ್ಲಿಲ್ಲ ಅಂತ ಕಾರಣ ತಿಳಿಸೋವರೆಗೂ ಈ ಹೊಸಲು ದಾಟಿ ಅವಳು ಬರೋದಕ್ಕೆ ಅವಕಾಶನೇ ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.